ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶೋನ ಮಂಗಳವಾರದ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ನಿಜವಾಗ್ಲೂ ಕೂಡ ಮಂಗಳವಾರದ ಎಪಿಸೋಡ್ ತುಂಬಾ ಚೆನ್ನಾಗಿದೆ. ಬಟ್ ಕೊನೆ ತನಕ ನೋಡಿ ನಿಮ್ಗೊಂದು ಶಾಕ್ ಆಗಿದೆ. ನನಗೂ ಕೂಡ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಎಪಿಸೋಡ್ ನೋಡಿದಾಗ ಒಂದು ಕ್ಷಣ ತುಂಬಾನೇ ಬೇಜಾರಾಯ್ತು. ಗೊತ್ತಿಲ್ಲ ಏನ್ ವಿಷಯ ಅನ್ನೋದು. ಎಪಿಸೋಡ್ನ ಕೊನೆ ತನಕ ನೋಡಿ, ಓಕೆನಾ? ಮಂಗಳವಾರದ ಎಪಿಸೋಡ್ ಬಂದ್ಬಿಟ್ಟು ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಚಂದನ್ ಶೆಟ್ಟಿ ಅವ್ರದ್ದು ಒಂಥರ ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಚಂದನ್ ಶೆಟ್ಟಿ ಇನ್ನು ಝೀರೋದಲ್ಲೇ ಇದ್ದಾರೆ. ಅವ್ರಿಗೆ ಯಾವ ಪಾಯಿಂಟ್ ಕೂಡ ಸಿಕ್ಕಿಲ್ಲ. ಅದನ್ನ ನಿರಂಜನ್ ದೇಶಪಾಂಡೆ ಅವರು ಹೇಳ್ತಾರೆ. ಅಂದ್ರೆ ಚಂದನ್ ಅವರೇ, ನೀವು ಝೀರೋದಲ್ಲಿ ಇದ್ದೀರಾ. ನೀವು ಅಕಸ್ಮಾತ್ ಈಗ 100 ಪಾಯಿಂಟ್ ನೀವೇನಾದ್ರೂ ಸಂಪಾದನೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಟೀಮ್ ಎಲಿಮಿನೇಟ್ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ. ನಿಜವಾಗ್ಲೂ ನೋಡಿ ಕೊನೆ ತನಕ ವಿಡಿಯೋನ ನಿಮಗೆ ಗೊತ್ತಾಗುತ್ತೆ ನಮ್ಮ ಚಂದನ್ ಟೀಮ್ ಎಲಿಮಿನೇಟ್ ಆಗುತ್ತೋ ಇಲ್ವೋ ಅನ್ನೋದು, ಓಕೆನಾ? ಅದಾದ ನಂತರ ಸಂಗೀತ ಟೀಮ್ ವರ್ಸಸ್ ಶ್ರುತಿ ಟೀಮ್ ಅವರಿಗೆ ಆಯ್ತಾ ಒಂದು ಟಾಸ್ಕ್ ಅಂತಾನೆ ಹೇಳ್ಬೋದು. ಏನಪ್ಪಾ ಇದು ಅಂತಂದ್ರೆ ಒಂದು ಗೇಮ್ ಆಡಕ್ಕೆ ಸೆಲೆಕ್ಟ್ ಮಾಡೋದು. ಅಂದ್ರೆ ಒಂದು ಗೇಮ್ ಅನ್ನ ಆಡಕ್ಕೆ ಕಂಟೆಸ್ಟೆಂಟ್ ಸೆಲೆಕ್ಟ್ ಮಾಡೋದು. ಅಂದ್ರೆ ಅವ್ರ ಟೀಮ್ ಅಲ್ಲಿ ಇರೋರೆ ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ಒಂದು ರೆಡ್ ಮತ್ತು ಗ್ರೀನ್ ಮಾರ್ಕರ್ ಪೆನ್ ಕೊಡ್ತಾರೆ ತಲೆಗೋ ಮುಖಕ್ಕೋ. ಅಂದ್ರೆ ಇವರು ಗೇಮ್ ಆಡಕ್ ಅರ್ಹರು ಅಂದ್ರೆ ರೈಟ್ ಮಾರ್ಕ್ ಗ್ರೀನ್ ಕೊಡಿ, ಇವ್ರು ಅರ್ಹರು ಇಲ್ಲ ಅಂತಂದ್ರೆ ರೆಡ್ ಕೊಡಿ ಅಂತ ಹೇಳ್ತಾರೆ. ಸಂಗೀತ ಟೀಮ್ ಅಲ್ಲಿ ಇರುವಂತ ಕಂಟೆಸ್ಟೆಂಟ್ ಬರ್ತಾರೆ. ಮಾಡರ್ನ್ ಮಂಜು, ಪೂರ್ಣಿಮಾ, ದೀಕ್ಷಿತ್, ದೀಕ್ಷಾ, ದೀಪಕ್, ಸರಿಯಾ? ಇವರು ಬರ್ತಾರೆ. ಇಲ್ಲಿ ತುಂಬಾ ಜನ ದೀಪಕ್ ಅವರಿಗೆ 4 ರೈಟ್ ಮಾರ್ಕ್ ಕೊಡ್ತಾರೆ. ದೀಪಕ್ ಅವ್ರ ಗೇಮ್ ಸೂಪರ್ ಆಗಿ ಆಡ್ತಾರೆ ಅಂತ. ಮಾಡ್ರನ್ ಮಂಜು ಅವ್ರಿಗೆ ಫುಲ್ ರೆಡ್. ಪೂರ್ಣಿಮಾ ಅವರಿಗೂ ರೆಡ್, ಅವ್ರಿಗೆ ಒಂದೇನೋ ರೈಟ್ ಮಾರ್ಕ್ ಸಿಗುತ್ತೆ. ದೀಕ್ಷಿತ್ಗೂ ಅವ್ರೇನೋ ಫ್ರೆಂಡ್ಶಿಪ್ ಇದಾರೇನೋ ಒಬ್ರಿಗೊಬ್ರು ಗ್ರೀನ್ ಕೊಟ್ಕೊಂಡ್ರು. ಒಟ್ಟಾರೆಯಾಗಿ ಕೊನೆಗೆ ಆಯ್ತಾ ಯಾರು ಕರೆಕ್ಟ್ ಆಗಿ ಡಿಸೈಡ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಗೀತ ಅವ್ರ ಟೀಮ್ ಲೀಡರ್ ಆದಂತ ಪೂರ್ಣಿಮಾ ಅವ್ರಿಗೆ ಹೇಳ್ತಾರೆ. ಪೂರ್ಣಿಮಾ ಅವರು ಕೊನೆಗೆ ಸೆಲೆಕ್ಟ್ ಮಾಡಿದ್ದು ಯಾರನ್ನಪ್ಪ ಅಂತಂದ್ರೆ ದೀಕ್ಷಿತ್ ಮತ್ತು ದೀಕ್ಷನ್ನ ಗೇಮ್ ಆಡಕ್ಕೆ ಸೆಲೆಕ್ಟ್ ಮಾಡ್ತಾರೆ ಪೂರ್ಣಿಮಾ ಅವರು. ಪಾಪ ದೀಪಕ್ ಅವರಿಗೆ 4 ಗ್ರೀನ್ ಬಂದಿರುತ್ತೆ, ಅವ್ರಿಗೆ ರೈಟ್ ಮಾರ್ಕ್ ಬಂದಿರುತ್ತೆ. ಯಾಕೆ ಪೂರ್ಣಿಮಾ ಅವರು ಆಯ್ತಾ ದೀಪಕ್ ಅವ್ರನ್ನ ಸೆಲೆಕ್ಟ್ ಮಾಡ್ಲಿಲ್ಲ ಅಂತ ಗೊತ್ತಿಲ್ಲ. ಪೂರ್ಣಿಮಾ ಅವರು ಸೆಲೆಕ್ಟ್ ಮಾಡೋದು ಗೇಮ್ ಆಡಕ್ಕೆ ದೀಕ್ಷಿತ್ ಮತ್ತು ದೀಕ್ಷಾ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅದಾದ ನಂತರ ಶ್ರುತಿ ಟೀಮ್ ಕಂಟೆಸ್ಟೆಂಟ್ ಬರ್ತಾರೆ. ಅವರು ಶ್ರುತಿ ಟೀಮ್ ಕಂಟೆಸ್ಟೆಂಟ್ ಅಲ್ಲಿ ಇರೋರು ರಾಜೀವ್, ಈಶಾ, ಸ್ನೇಹ ಗೌಡ, ಧನುಷ್, ಮಂಜುನಾಥ್. ಇವ್ರದ್ದು 4 ಜನದಲ್ಲೂ ಕೂಡ ಆಯ್ತಾ ಇಲ್ಲಿ ಸ್ನೇಹ ಗೌಡ ಅವರು ಸ್ವಲ್ಪ ಹ್ಯಾಶ್ ಆಗಿ ಮಾತಾಡ್ತಾರೆ ಅಂತ ಕಾಣುತ್ತೆ. ತುಂಬಾನೇ ಡಾಮಿನೇಟಿಂಗ್ ಆಗಿ ಮಾತಾಡ್ತಾರೆ. ಬಟ್ ಅವ್ರನ್ನ ಕಳಿಸ್ಬೇಕಿತ್ತು. ಬಟ್ ರಾಜೀವ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಚಾನ್ಸ್ ಅನ್ನ ಅವರೇ ತಗೊಳಕ್ಕೆ ಇಷ್ಟಪಡ್ತಾರೆ. ಅವ್ರು ತಗೊಳಲ್ಲ ಫಸ್ಟ್, ಪಾಪ ಅವ್ರು ಆಡ್ಲಿ ಅಂತಾರೆ. ಬಟ್ ಶ್ರುತಿ ಮ್ಯಾಮ್ ಏನಂತ ಹೇಳ್ತಾರೆ ಅಂದ್ರೆ, ರಾಜೀವ್ ಅವರೇ ನೀವು ನಮ್ ಟೀಮ್ ನ ಒಂದು ಲೀಡರ್ ಆಗಿದ್ದೀರಾ, ಬಟ್ ನೀವು ಗೇಮ್ ಆಡ್ದಂಗೆ ಬೇರೆಯವ್ರಿಗೆ ಕೊಡ್ತಾ ಇದ್ರೆ ನೀವು ಒಂದು ಕೇಪಬಲ್ ಇದೀರಾ ಇಲ್ವಾ ಬಿಗ್ ಬಾಸ್ ಮನೆಗೆ ಹೋಗೋದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಒಂದ್ಸರಿನಾದ್ರೂ ನೀವು ಅಗ್ನಿ ಪರೀಕ್ಷೆಗೆ ಇಳಿರಿ ರಾಜೀವ್ ಅವರೇ ಅಂತ ಹೇಳ್ತಾರೆ. ಅವಾಗ ರಾಜೀವ್ ಅವ್ರು ಹೇಳ್ತಾರೆ, ಆಯ್ತು ನಾನು ಗೇಮ್ ಆಡಕ್ಕೆ ನಾನು ರೆಡಿ ಅಂತ ಹೇಳಿ ರಾಜೀವ್ ಅವರು ಒಪ್ಕೊಂತಾರೆ. ಆಮೇಲೆ ಧನುಷ್ ಅಂದ್ರೆ ರಾಜೀವ್ ಅವರು ಅವ್ರ ಜೊತೆ ಗೇಮ್ ಆಡಕ್ಕೆ ಸೆಲೆಕ್ಟ್ ಮಾಡೋದು ಧನುಷ್ ಮಂಜುನಾಥ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಶ್ರುತಿ ಟೀಮ್ ಇಂದ ರಾಜೀವ್ ಮತ್ತು ಧನುಷ್ ಮಂಜುನಾಥ್ ಗೇಮ್ ನ ಆಡಕ್ಕೆ ರೆಡಿ ಆಗ್ತಾರೆ. ಅದೇ ರೀತಿ ಸಂಗೀತ ಅವ್ರ ಟೀಮ್ ಇಂದ ದೀಕ್ಷಿತ್ ಗೇಮ್ ಆಡಕ್ಕೆ ರೆಡಿ ಆಗ್ತಾರೆ. ಇಲ್ಲಿ ಗೇಮು ಬಂದ್ಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತು, ಸರಿಯಾ? ಇದೊಂದು ಗೇಮ್ ನ ಹೆಂಗ್ ಹೇಳಿ ನಾನು, ಒಂದು ನಿಮಗೆ ಗೊತ್ತಲ್ವಾ, ಟಿಕ್ ಟಿಕ್ ಗೇಮ್ ಆಯ್ತಾ? ಟಿಕ್ ಟಿಕ್ ಗೇಮ್ ಅಂತಂದ್ರೆ ಸಮಯನ ನಮ್ಮ ಮನ್ಸಲ್ಲೇ ಕೌಂಟ್ ಮಾಡ್ಕೋಬೇಕು. ಬೇರೆಯವ್ರು ಬಂದು ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ತಾರೆ ಬಂದು ನೀವು ಗೇಮ್ ಆಡೋದನ್ನ ಬಂದು ಡಿಸ್ಟ್ರಾಕ್ಟ್ ಮಾಡ್ತಾರೆ. ಅದನ್ನ ತಡ್ಕೊಂಡು ಗೇಮ್ ಆಡ್ಬೇಕು. ಈ ವಿಷಯದಲ್ಲಿ ಗುರು ಯಪ್ಪ 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 ರಾಜೀವ್ ಅವರು ದೀಕ್ಷಿತ್ ಯಾವ ರೀತಿ ಡಿಸ್ಟ್ರಾಕ್ಟ್ ಮಾಡ್ತಾನೆ ಅಂದ್ರೆ, ಯಾವ ರೀತಿ ಕಾಟ ಕೊಡ್ತಾನೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಕಾಟ ಕೊಡ್ತಾನೆ ರಾಜೀವ್ ಅವರಿಗೆ. ಬಟ್ ರಾಜೀವ್ ಅವರು ಯಾವ್ದಕ್ಕೂ ಡಿಸ್ಟ್ರಾಕ್ಟೇ ಆಗ್ಲಿಲ್ಲ. ಅದನ್ನ ಚಂದನ್ ಶೆಟ್ಟಿ ಅವ್ರು ಹೇಳ್ತಾರೆ, ನಮ್ ದೀಕ್ಷಿತ್ ಅಷ್ಟು ಕಾಟ ಕೊಟ್ರು ರಾಜೀವ್ ಅವರೇ ನಿಮ್ ಗೇಮ್ ಸೂಪರ್ ಅಂತ. ದೀಕ್ಷಿತ್ ಸಖತ್ತಾಗಿ ರಾಜೀವ್ ಅವ್ರನ್ನ ಒಂದು ಆಟ ಆಡ್ಕೊಂಡ್ರು ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಇವ್ರು ಬರ್ತಾರೆ, ಯಾರು ದೀಕ್ಷಾ ಟೈಮ್ ನ ಕೌಂಟ್ ಮಾಡ್ತಾರೆ. ಧನುಷ್ ಮಂಜುನಾಥ್ ದೀಕ್ಷಾಗೆ ಇದು ಕೊಡ್ಬೇಕು, ಅಂದ್ರೆ ಎಂತ ಹೇಳ್ತಾರಲ್ಲ, ಡಿಸ್ಟ್ರಾಕ್ಟ್ ಮಾಡಿ ಅವ್ರ ಟೈಮು ತಪ್ಪಾಗಿ ಲೆಕ್ಕ ಮಾಡೋ ರೀತಿ ಒಂದು ಇದು ಬಿಗ್ ಬಾಸ್ ಮನೇಲಿ ಇದೆ. ಇದು ಗೇಮು
ಟಿಕ್ ಗೇಮ್ ಅಂದ್ರೆ ಕರೆಕ್ಟ್ ಆಗಿ ಅವ್ರ ತಲೆಯಲ್ಲಿ ಟೈಮ್ ನ ಲೆಕ್ಕ ಮಾಡಿ ಹೋಗಿ ಬೆಲ್ ಮಾಡ್ಬೇಕು. ಅದು ಬಿಗ್ ಬಾಸ್ ಅಲ್ಲಿ ಭಾರಿ ಚೆನ್ನಾಗಿದೆ, ಅದು ಅಂತ ತುಂಬಾ ಫೇಮಸ್ ಗೇಮು. ನನಗೆ ಈ ಒಂದು ಧನುಷ್ ಅವರ ಒಂದು ಎಂತ ಹೇಳ್ತಾರಲ್ಲ, ನಂಗೆ ಅಷ್ಟು ಇಷ್ಟ ಆಗಲ್ಲ. ಧನುಷ್ ಮಂಜುನಾಥ್ ಅವರು ಡಿಸ್ಟ್ರಾಕ್ಟ್ ನ ಮಾಡೋದ್ರಲ್ಲಿ ಅವ್ರು ಏನ್ ಅಷ್ಟು ಒಂದೇ ಪದ ಹೇಳಿದ್ದೆ ಹೇಳ್ತಿದ್ರು. ಬಟ್ ದೀಕ್ಷಿತ್ ಹಂಗಲ್ಲ, ರಾಜು ಅವ್ರ ಜನ್ಮನೇ ಜಾಲ ಆಗ್ಬಿಟ್ರು ದೀಕ್ಷಿತ್. ಬಟ್ ಧನುಷ್ ಮಂಜುನಾಥ್ ಅಷ್ಟೇನು ದೀಕ್ಷಾಗೆ ಏನು ಅಷ್ಟು ಡಿಸ್ಟ್ರಾಕ್ಟ್ ಮಾಡ್ಲಿಲ್ಲ ಅಂತ ನನ್ಗನ್ನಿಸ್ತು. ಕೊನೆಗೆ ಈ ಗೇಮ್ ನ ವಿನ್ನರ್ಗಳನ್ನ ಹೇಳಕ್ಕಿಂತ ಮುಂಚೆ ಇವ್ರು ತಗೊಂಡಿದ್ದ ಟೈಮ್ ನ ನಾನು ಹೇಳ್ಬಿಡ್ತೀನಿ. ನಮ್ಮ ರಾಜೀವ್ ಅವರು ತಗೊಂಡಂತ ಟೈಮ್ ಏನ್ ಈ ಟಿಕ್ ಡಾರ್ಲಿಂಗ್ ಅಂದ್ರೆ ಟಿಕ್ ಟೈಮ್ ನ ಕೌಂಟ್ ಮಾಡೋ ಇದ್ರಲ್ಲಿ ಅವ್ರು ತಗೊಂಡಿದ್ದು ಟೈಮ್ ಏನಿದೆ, ನಮ್ಮ ರಾಜೀವ್ ಅವರು 6 ನಿಮಿಷ 1 ಸೆಕೆಂಡ್ ತಗೊಂತಾರೆ. ಅದೇ ರೀತಿ ದೀಕ್ಷಾ ಧನುಷ್ ಅವರು ಆಯ್ತಾ, ದೀಕ್ಷಾ ಧನುಷ್ ಅವ್ರು ತಗೊಂಡಂತ ಟೈಮು 6 ನಿಮಿಷ 51 ಸೆಕೆಂಡ್ 6 ನಿಮಿಷ 51 ಸೆಕೆಂಡ್ ತಗೊಂತಾರೆ. ಸರಿನಾ? ಇಲ್ಲಿ ವಿನ್ ಆಗಿದ್ದು ಯಾರು ಅಂತಂದ್ರೆ ನಮ್ಮ ರಾಜೀವ್ ಅವರು, ಅಂದ್ರೆ ಶ್ರುತಿ ಅವರ ಟೀಮಿನ ರಾಜೀವ್ ಅವರು ವಿನ್ ಆಗ್ತಾರೆ. ಯಾಕಂದ್ರೆ ಪರ್ಫೆಕ್ಟ್ ಆಗಿ ಅವರು 6 ನಿಮಿಷ 1 ಸೆಕೆಂಡು ಇವ್ರು ನೋಡಿದ್ರೆ ಆಯ್ತಾ, ನಮ್ಮ ಸಂಗೀತ ಅವ್ರ ಟೀಮ್ ಅವರು ಕಮ್ಮಿ ತಗೊಳ್ತಾರೆ, ಅಂದ್ರೆ ಜಾಸ್ತಿ ಅವ್ರೆ 6 ನಿಮಿಷ 51 ಸೆಕೆಂಡ್ ತಗೊಂತಾರೆ. ಹಂಗಾಗಿ ಸೋಲ್ತಾರೆ. ಶ್ರುತಿ ಮ್ಯಾಮ್ ಅವ್ರು ವಿನ್ ಆಗ್ತಾರೆ. ಶ್ರುತಿ ಮ್ಯಾಮ್ ಅವರಿಗೆ 100 ಪಾಯಿಂಟ್ ಸಿಗುತ್ತೆ. ನಿಜವಾಗ್ಲೂ ರಾಜೀವ್ ಅವರಿಂದ ಶ್ರುತಿ ಮ್ಯಾಮ್ ಅವರಿಗೆ 100 ಪಾಯಿಂಟ್ ಸಿಕ್ಕಿದ್ರಿಂದ ರಾಜೀವ್ ಅವ್ರನ್ನ ನೋಡಿ ಫುಲ್ ಖುಷಿ ಆಗ್ಬಿಟ್ರು ಶ್ರುತಿ ಅವರು. ಈಗ ಸಂಗೀತ ಶೃಂಗೇರಿ ಹತ್ರನೂ 200 ಪಾಯಿಂಟ್ ಇದೆ, ಇಲ್ಲಿ ಶ್ರುತಿ ಮ್ಯಾಮ್ ಹತ್ರನೂ 200 ಪಾಯಿಂಟ್ ಇದೆ. ಆಯ್ತಾ? ನಿಜವಾಗ್ಲೂ ಇಬ್ರು ಸೇಮ್ ಇದಾರೆ, ಟೈಯಲ್ಲಿ ಇದಾರೆ. ನೋಡೋಣ ಮುಂದೆ ಏನೇನಾಗುತ್ತೆ ಅನ್ನೋದು. ಅದಾದ ನಂತರ ಒಂದು ಸೆಲೆಬ್ರೇಷನ್ಗೆ ನಮ್ಮ ಸ್ನೇಹ ಗೌಡ ಅವ್ರನ್ನ ಕರೀತಾರೆ, ಶ್ರುತಿ ಟೀಮ್ ಅಲ್ಲಿರುವಂತ ರಾಜೀವ್ ಅವರು ಎಲ್ಲರೂ. ಬಟ್ ಯಾಕೋ ನಮ್ಮ ಸ್ನೇಹ ಗೌಡ ಅವರು ಕಣ್ಣೀರಿನ ದಾರಿನೇ ಹರಿಸ್ತಾರೆ. ಕಣ್ಣೀರಿನ ಕತೆ ಅಂತಾನೆ ಹೇಳ್ಬೋದು. ಸ್ನೇಹ ಗೌಡರು ಇಲ್ಲಿ ಬ್ಲೇಮ್ ಮಾಡ್ತಿರೋದು ಏನ್ ಗೊತ್ತಾ, ಎಲ್ಲರೂ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾರೆ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂತಾರೆ, ಇಲ್ಲೆಲ್ಲ ಗ್ರೂಪಿಸಮ್ ನಡೀತಾ ಇದೆ, ಹಾಗೆ ಹೀಗೆ ನನಗ್ ಚಾನ್ಸ್ ಸಿಗ್ಬೇಕಿತ್ತು. ನಾನು ಸ್ನೇಹ ಗೌಡರಿಗೆ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಇದು ಜಸ್ಟ್ ಟ್ರಯಲ್ ಅಮ್ಮ, ಇದು ಟ್ರಯಲ್. ಇದು ಮೇನ್ ಪಿಕ್ಚರ್ ಬಿಗ್ ಬಾಸ್ ಮನೇಲಿ ಇದೆ. ಅಲ್ಲಿ ಈ ಗ್ರೂಪಿಸಮ್, ಈ ಫ್ರೆಂಡ್ಶಿಪ್, ಒಬ್ರಿಗೊಬ್ರು ಸಪೋರ್ಟ್, ಒಳಂದೊಳಗೆ ಒಪ್ಪಂದ ಇವೆಲ್ಲ ನಡೀತವೆ. ಇವನ್ನೆಲ್ಲ ತಡ್ಕೋಬೇಕು. ಇದಕ್ಕೆಲ್ಲ ಕಣ್ಣೀರ್ ಹಾಕೋದು, ಇದಕ್ಕೆಲ್ಲ ಡಿಸಪಾಯಿಂಟ್ ಆಗೋದು ಆಗ್ಬಾರ್ದು. ಆಯ್ತಾ? ಅಂದ್ರೆ ಸ್ನೇಹ ಗೌಡ ಅವರೇ, ಇದು ಜಸ್ಟ್ ಟ್ರಯಲ್. ಬಿಗ್ ಬಾಸ್ ಮನೇಲಿ ಇದಕ್ಕಿಂತ ಗ್ರೂಪಿಸಮ್, ಇದಕ್ಕಿಂತ ಫ್ರೆಂಡ್ಶಿಪ್ ನಡೀತವೆ, ಅವಕ್ಕೆಲ್ಲ ನೀವು ರೆಡಿ ಆಗಿರ್ಬೇಕು. ಅದಾದ ನಂತರ ನಮ್ಮ ಚಂದನ್ ಶೆಟ್ಟಿ ಟೀಮ್ ವರ್ಸಸ್ ವಿನಯ್ ಗೌಡ ಅವ್ರದ್ದು ಒಂದು ಟೀಮ್ ಇಂದು ಟಾಸ್ಕ್ ನಡೆಯುತ್ತೆ. ಏನಪ್ಪ ಇದು ಟಾಸ್ಕ್ ಅಂತಂದ್ರೆ, ಜಸ್ಟ್ ಕಾಲ್ನಲ್ಲಿ ಅಂತ ಈ ಗೇಮ್ ಹೆಸರು ಏನು ಅಂತಂದ್ರೆ, ಕಾಲಲ್ಲೇ ಬಲೂನ್ ಹಾಕ್ಬೇಕು. ಒಬ್ಬೊಬ್ರು 8 ಬಲೂನ್ ಹಾಕ್ಬೇಕು. ಇಲ್ಲಿ ಫಸ್ಟ್ ಸೆಲೆಕ್ಷನ್ ಆಗುತ್ತೆ ಯಾರ್ಯಾರು ಗೇಮನ್ನ ಆಡ್ಬೇಕು ಅನ್ನೋದು. ನಮ್ಮ ವಿನಯ್ ಗೌಡ ಟೀಮ್ ಅಲ್ಲಿ ತುಂಬಾ ಚೆನ್ನಾಗಿ ಒಂದು ಕ್ಲಿಯರಿಟಿ ಕೊಡ್ತಾರೆ, ಅಂದ್ರೆ ಒಂದು ರೀಸನ್ ಚೆನ್ನಾಗಿ ಕೊಡ್ತಾರೆ ಯಾಕೆ ಯಾರ್ಯಾರು ಆಡ್ಬೇಕು ಅನ್ನೋದು. ನಮ್ಮ ವಿನಯ್ ಗೌಡ ಟೀಮ್ ಇಂದ ಬರೋರು ಲಕ್ಷ್ಮೀ ಗೌಡ, ರತ್ನಮ್ಮ ಬರ್ತಾರೆ ಗೇಮ್ ಆಡಕ್ಕೆ. ಅದೇ ಚಂದನ್ ಟೀಮ್ ಇಂದ ಅನನ್ಯ, ಕಿರಣ್ ಶಾಸ್ತ್ರಿ ಬರ್ತಾರೆ. ಆಯ್ತಾ? ಅನನ್ಯ, ಕಿರಣ್ ಶಾಸ್ತ್ರಿ ಬರ್ತಾರೆ ನಮ್ ಚಂದನ್ ಟೀಮ್ ಇಂದ. ನನಗೆ ಚಂದನ್ ಟೀಮ್ ಅಲ್ಲಿ ಯಾಕೆ ಕುಮಾರಿ ಇಲ್ಲ ಅನ್ನೋದು ಒಂದು ಡೌಟ್. ಯಾಕೆಂದ್ರೆ ಮಂಗಳವಾರದ ಎಪಿಸೋಡ್ ಅಲ್ಲಿ ಕುಮಾರಿನೇ ಇಲ್ಲ. ಕುಮಾರಿ ಎಪಿಸೋಡ್ ಅಲ್ಲೇ ಇಲ್ಲ, ಬರೀ ಚಂದನ್ ಟೀಮ್ ಅಲ್ಲಲ್ಲ, ಕುಮಾರಿ ಯಾವುದೇ ಟೀಮ್ ಅಲ್ಲೂ ಇಲ್ಲ. ಕುಮಾರಿ ಇಡೀ ಮಂಗಳವಾರದ ಎಪಿಸೋಡ್ ಅಲ್ಲೇ ಇಲ್ಲ. ಹಂಗಾದ್ರೆ ಕುಮಾರಿ ಎಲಿಮಿನೇಟ್ ಆದ್ರ? ಕುಮಾರಿ ಯಾಕೆ ಎಪಿಸೋಡ್ ಅಲ್ಲಿ ಇಲ್ಲ? ನಿಜವಾಗ್ಲೂ ಒಂಥರ ಈ ಅಗ್ನಿ ಪರೀಕ್ಷೆ ಶೋ ಯಾವಾಗ ಮುಗಿಯುತ್ತೆ ಅನಿಸ್ತಿದೆ. ಯಾಕೆಂತಂದ್ರೆ ಕುಮಾರಿನ ಎಲಿಮಿನೇಟ್ ಮಾಡಿದ್ರೆ ಯಾಕೆ ಎಪಿಸೋಡ್ ಅಲ್ಲಿ ಅಟ್ಲೀಸ್ಟ್ ಒಂದು ಕ್ಲಿಯರಿಟಿನಾದ್ರೂ ಕೊಡ್ಬೇಕು ತಾನೆ. ಕುಮಾರಿಗೆ ಏನಾದ್ರು ಹುಷಾರಿಲ್ವಾ, ಕುಮಾರಿ ಅಮ್ಮನ್ಗೆ ಏನಾದ್ರು ಹುಷಾರಿಲ್ವಾ, ಏನು ಅಂತ ಗೊತ್ತಿಲ್ಲ. ಇಡೀ ಮಂಗಳವಾರದ ಎಪಿಸೋಡ್ ಅಲ್ಲಿ ನಮ್ಮ ಕುಮಾರಿ ಅವರು ಇಲ್ಲ. ನಿಜವಾಗ್ಲೂ ತುಂಬಾನೇ ಬೇಜಾರಾಯ್ತು. ಯಾಕೆ ಕುಮಾರಿ ಇಲ್ಲ, ಏನು ಎತ್ತ, ಏನಾದ್ರು ಎಲಿಮಿನೇಟ್ ಆದ್ರ, ಇಲ್ಲ ಅಗ್ನಿ ಪರೀಕ್ಷೆ ಶೋ ಬಿಟ್ಟು ಹೋದ್ರ? ಇದೆಲ್ಲದಕ್ಕೂ ನಮ್ಮ ಬಿಗ್ ಬಾಸ್ ಟೀಮು ಅಗ್ನಿ ಪರೀಕ್ಷೆ ಶೋನೇ ಒಂದು ರೀಸನ್ ಹೇಳ್ಬೇಕು ಏನಕ್ಕೆ ಅನ್ನೋದು. ನಾನು ಅದ್ರ ಬಗ್ಗೆ ಅಂದ್ರೆ ಕುಮಾರಿ ಯಾಕೆ ಮಂಗಳವಾರದ ಎಪಿಸೋಡ್ ಅಲ್ಲಿ ಇಲ್ಲ, ಏನಾಯ್ತು, ಕುಮಾರಿನ ಅಗ್ನಿ ಪರೀಕ್ಷೆ ಶೋ ಇಂದ ಎಲಿಮಿನೇಟ್ ಮಾಡಿದ್ರ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ, ಹೋಗಿ ನೋಡಿ. ಸರಿಯಾ? ಅದಾದ್ಮೇಲೆ ಗೇಮ್ಗೆ ಏನ್ ಗೊತ್ತಾ, ತುಂಬಾ ಚೆನ್ನಾಗಿ ಆಡಿದ್ರು ಲಕ್ಷ್ಮೀ ಗೌಡ ಮತ್ತು ಅನನ್ಯ ಮತ್ತು ಕಿರಣ್ ಶಾಸ್ತ್ರಿ ತುಂಬಾ ಚೆನ್ನಾಗಿ ಗೇಮ್ ಆಡಿದ್ರು. ಲಾಸ್ಟ್ ಅಲ್ಲಿ ವಿನ್ ಆಗಿದ್ದು ನಮ್ಮ ಚಂದನ್ ಶೆಟ್ಟಿ. ಚಂದನ್ ಶೆಟ್ಟಿ ಫುಲ್ ಬಡ್ದು ಆಯ್ತಾ ಎದ್ದಂಬಿಟ್ರು. ಬಟ್ ಆದ್ರೆ ವಿನ್ ಆಗಿದ್ರು ಅಂತ ಅಂದ್ಕೊಂಡು ಕೊನೆಗೆ ಆಗ್ಲಿಲ್ಲ ಅವ್ರು. ಯಾಕೆ ಅಂತಂದ್ರೆ ಕಿರಣ್ ಶಾಸ್ತ್ರಿ ಬಾಲ್ನ ಕೈಯಲ್ಲಿ ಮುಟ್ಬಿಟ್ರು.
ನಾವು ನಿಜವಾಗ್ಲೂ ನಾನು ವಿನ್ ಆದ್ರಂತ ಅನ್ಕೊಂಬಿಟ್ಟೆ ನಾನು ಆಗ್ಲೇ. ಚಂದನ್ ಶೆಟ್ಟಿ ವಿನ್ ಆಗ್ಬಿಟ್ರಪ್ಪ, ಚಂದನ್ ಶೆಟ್ಟಿ ಟೀಮು ಎಲಿಮಿನೇಟ್ ಆಗಲ್ಲ, ವಿನ್ ಆದ್ರು ಅನ್ಕೊಂಡೆ. ಬಟ್ ಕಿರಣ್ ಶಾಸ್ತ್ರಿ ಬಾಲ್ನ ಕೈಯಲ್ಲಿ ಮುಟ್ಟಿದ್ರು, ಫೋಲ್ ಆಯ್ತು, ಮುಗೀತಲ್ಲಿ. ಚಂದನ್ ಶೆಟ್ಟಿ ಫುಲ್ ಡಿಸಪಾಯಿಂಟ್ ಆಗಿ ಕೋಪದಿಂದ ಬೈದೇ ಬಿಟ್ರು ಕಿರಣ್ ಶಾಸ್ತ್ರಿಗೆ, ಯಾಕೆ ಕೈಯಲ್ಲಿ ಮುಟ್ಟಿದ್ದೆ ಬಾಲು ಅಂತ. ಯಾಕೆಂತಂದ್ರೆ ಇವ್ರು ಈಗ ಸೋತಿದ್ದಾರೆ ಚಂದನ್ ಶೆಟ್ಟಿ ಟೀಮು. ಕಿರಣ್ ಶಾಸ್ತ್ರಿ, ಅನನ್ಯ ಇವ್ರ ಟೀಮ್ ಈಗ ರಿಜೆಕ್ಟೆಡ್. ಇವ್ರು ಒಂದು ಪಾಯಿಂಟ್ ತಗೊಂಡಿಲ್ಲ, ಝೀರೋದಲ್ಲಿದ್ದಾರೆ ಈಗ. ಇಡೀ ಚಂದನ್ ಶೆಟ್ಟಿ ಟೀಮ್ ರಿಜೆಕ್ಟ್ ಆಗುತ್ತೆ, ಮುಗೀತು ಚಂದನ್ ಶೆಟ್ಟಿ ಇದು. ಅದನ್ನ ತುಂಬಾ ಚೆನ್ನಾಗಿ ನಮ್ಮ ದೇಶಪಾಂಡೆ ಅವ್ರು ಹೇಳ್ತಾರೆ, ಆಯ್ತಾ. ಇರು ಚಂದನ್ ಶೆಟ್ಟಿ ಅವರೇ, ಈ ಗೆಲುವು ನಿಮಗ್ ಬೇಕೇ ಬೇಕು. ನಿಮ್ ಟೀಮಿಗೆ ಈ ಗೆಲುವು ಇಲ್ಲ ಅಂದ್ರೆ ನೀವು ಆಯ್ತಾ ಎಲಿಮಿನೇಟ್ ಆಗ್ತೀರಾ ಅಗ್ನಿ ಪರೀಕ್ಷೆ ಶೋ ಇಂದ ಅಂತ. ಅಗ್ನಿ ಪರೀಕ್ಷೆ ಶೋ ಇಂದ ಚಂದನ್ ಅವರ ಟೀಮು ಎಲಿಮಿನೇಟ್ ಆಯ್ತಾ ಏನು ಎತ್ತ ನಾವು ಬುಧವಾರದ ಎಪಿಸೋಡ್ ನೋಡ್ಬೇಕು. ಬುಧವಾರದ ಎಪಿಸೋಡ್ ಜೊತೆ ನಿಮ್ ಮುಂದೆ ಬರ್ತೀನಿ. ನನ್ನ ಎಪಿಸೋಡಿನ ರಿವ್ಯೂ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.